ಏನ್ ಜೋಶ್ ಅಲ್ಲ ಇಲ್ಲ ಏನ್ ಬೆಳ್ಳು ಕಾಣಿಸ್ತಿದ್ಯಾ ಗೊತ್ತಾ ಸಾಹಿತ್ಯ ಯಪ್ಪ. ಈ ತರ ನಿಮ್ಗೆ ಯಾವತ್ತಾದ್ರೂ ವೆಲ್ಕಮ್ ಸಿಕ್ಕಿದ್ಯಾ ಫುಲ್ ಕ್ಯಾಮ್ರಾ ಇಟ್ಕೊಂಡು ನೋಡ್ದಾ? ಮೋಸ್ಟ್ ಸ್ಪೆಷಲ್ ಗಿಫ್ಟು ಬಿಕಾಸ್ ಒಂದು ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನನ್ನ ಬರ್ಡೇ ಗೈಸ್, ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೈಟು ಆಚೆ ಒಂದು ಡ್ರೈವೆಲ್ಲ ಹೋಗಿದ್ವಿ, ಫ್ರೆಂಡ್ಸ್ ಜೊತೆ ಡ್ರೈವೆಲ್ಲ ಹೋಗಿ ಆ್ಯಂಡ್ ಅರ್ಜುನ್ ಮನೆಯಲ್ಲೆಲ್ಲ ಒಂದು ಸ್ವಲ್ಪ ಮಜಾ ಮಾಡ್ಕೊಂಡಿದ್ವಿ. ಸೊ ಆ ಪಾರ್ಟ್ ಏನು ನಾನು ರೆಕಾರ್ಡ್ ಮಾಡಿಲ್ಲ ಬಿಕಾಸ್ ತುಂಬ ಲೌಡ್ ಮ್ಯೂಸಿಕ್ ಎಲ್ಲ ಇತ್ತು ಆ್ಯಂಡ್ ಕಾಪಿ ರೈಟ್ಸ್ ಬರುತ್ತೆ. ಸೊ ವ್ಲಾಗ್ ಮಾಡಬೇಕು ಅನ್ನೋ ನೆಪದಲ್ಲಿ ಆ ಮೂಮೆಂಟ್ಸ್ನ ಕಿಲ್ ಮಾಡಬಾರ್ದು ಅಂದ್ಬಿಟ್ಟು ಅದೆಲ್ಲ ಏನೂ ರೆಕಾರ್ಡ್ ಮಾಡಿಲ್ಲ. ಬಟ್ ಇವತ್ತು ನೆಕ್ಸ್ಟ್ ಡೇ ನಾವೆಲ್ಲ ಆಚೆ ಹೋಗ್ತಾ ಇದ್ದೀವಿ. ಯಾರು ಅಂದರೆ ನಾನು ಆ್ಯಂಡ್ ವಿ ಹ್ಯಾವ್ ಸಾಹಿತ್ಯ. ಹಾಯ್ ಸಾಹಿತ್ಯ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಬೆಳ್ಳು ಕಾಣಿಸ್ತಿದೆಯಾ ಗೊತ್ತಾ ಸಾಹಿತ್ಯ ಯಪ್ಪ? ಅಲ್ಲ ಬ್ರೋ, ಎಷ್ಟು ಬೆಳ್ಳು ಕಾಣಿಸ್ತಿದೆ ಗೊತ್ತಾ? ಆ್ಯಂಡ್ ವಿ ಹ್ಯಾವ್ ಅರ್ಜುನ್. ಹಾಯ್ ಅರ್ಜುನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನೆಕ್ಸ್ಟು ವಿ ಹ್ಯಾವ್ ಮೈ ಬೇಬಿ ಸಿಸ್ಟರ್ ವಿಶ್ವಿತಾ. ಹಾಯ್. ಫಸ್ಟ್ ಟೈಮ್ ನಿನ್ಗೆ ಈ ಥರ ಒಳ್ಳೆ ಎಲಿವೇಶನ್ ಕೊಟ್ಬಿಟ್ಟು ಇಂಟ್ರಡ್ಯೂಸ್ ಮಾಡ್ತಿರೋದು. ಓ, ಏನು ಜೋಶ್ ಅಲ್ಲ ಇಲ್ಲ, ಬಟ್ ಓಕೆ. ಏನು ಹಿಡಿಯೋಕ್ಕಾಗುತ್ತೆ? 25 25. ಹಾಕ್ಬಿಡ್ತೀನಿ. ಸೊ ಸದ್ಯಕ್ಕೆ ಎಷ್ಟು ಜನ ಇದ್ದೀವಿ? 4 ಜನ. ಆ್ಯಂಡ್ ಇವಾಗ ಇನ್ನು ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಅವ್ರು ಬಂದಿದ ತಕ್ಷಣ ಇಂಟ್ರಡ್ಯೂಸ್ ಮಾಡಿಸಿ ಇವತ್ತು ಪ್ರಕೃತಿನೂ ನಮ್ಮ ಜೊತೆ ಜಾಯ್ನ್ ಆಗ್ತಾಳೆ. ಋತಿಕ್ಕು ಗೊತ್ತಿಲ್ಲ, ನನ್ನ ತಮ್ಮ ಕೇಳಿದೆ ಅವ್ನಿಗೆ ಬರಂಗಿದ್ರೆ ಬಾ ಅಂತ, ಬಟ್ ಗೊತ್ತಿಲ್ಲ ಅವ್ನು ಬರ್ತಾನೋ ಇಲ್ವೋ ಗೈಸ್. ಬಟ್ ಇನ್ನು ಓ ಗೈಸ್ ಹೇಳಿದ ತಕ್ಷಣ ನೋಡಿ ಬಂದರು ಕಾರಲ್ಲಿ. ಸೊ ಇದು ಇನ್ನೊಂದು ಗ್ಯಾಂಗು. ಇಂಟ್ರಡಕ್ಷನ್. ಹಾಯ್ ನವ್ನೀತ್. ಸೊ ನವ್ನೀತ್ ಇದ್ದಾನೆ ಆ್ಯಂಡ್ ವಿ ಹ್ಯಾವ್ ಜಿ ಪಿ. ಹಾಯ್ ಜಿ ಪಿ. ಹಿಂದೆ ವಿಂಡೋ ಹಂಗೆ. ಇಲ್ಲಿ ನಮ್ಮ ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ, ಚೇತನಾ ಪ್ರಕಾಶ್ ಆ್ಯಂಡ್ ಎಲ್ಲಿ ಈ ಥರ ನಿಮ್ಗೆ ಯಾವತ್ತಾದರೂ ವೆಲ್ಕಮ್ ಸಿಕ್ಕಿದ್ಯಾ ಫುಲ್ ಕ್ಯಾಮ್ರಾ ಇಟ್ಕೊಂಡು ನೋಡ್ದಾ? ಪ್ರಕೃತಿನ ಪಿಕ್ ಮಾಡಬೇಕು. ಸೊ ಸದ್ಯಕ್ಕೆ ಇಷ್ಟು ಜನ ಇದ್ದೀವಿ, ಹೋಗ್ತಾ ಇನ್ನು ಪ್ರಕೃತಿನ ಪಿಕ್ ಮಾಡಬೇಕು ಆ್ಯಂಡ್ ಆಮೇಲೆ ರೋಹಿತ್ ಬರ್ತಾನೆ. ಸೊ ಇಷ್ಟು ಜನ ಹೋಗ್ತಾ ಇರೋದು ಗೈಸ್. ಸೊ ಲೆಟ್ಸ್ ಗೋ. ಹೋಗಿ ಇವತ್ತು ನಮ್ಮ ಡೇ ಹೆಂಗಿರುತ್ತೆ, ಏನೇನು ಮಜಾ ಮಾಡ್ತೀವಿ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನೀವೆಲ್ಲ ವಿಶ್ ಮಾಡಿರ್ತೀರಾ ನನಗೆ ಕಾಮೆಂಟ್ಸಲ್ಲಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇಗೆ ಯಾರು ವಿಶ್ ಮಾಡ್ತೀರಾ? ಇದನ್ನು ಹೇಳ್ತಾ ಕಂಟಿನ್ಯೂ ಮಾಡೋಣ ಬ್ಲಾಗ್. ಲೆಟ್ಸ್ ಗೋ. ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ. ಏನು ಬೇಡ ನೀನಿದ್ರೆ ಲೋಕ ಬೇಡ, ನೀನಿದ್ರೆ ಲೋಕ ಬೇಡ. ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ತಿಲ್ಲ. ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ತಿಲ್ಲ. ನೋಡ್ತಾಳವಳು ನನ್ನೆ ಕಾಡ್ತಾಳವಳು, ನೋಡ್ತಾಳವಳು ನನ್ನೆ ಕಾಡ್ತಾಳವಳು. ಗೈಸ್, ನಾವು ಇವಾಗ ಜಸ್ಟ್ ಪ್ರಕೃತಿನ ಮೀಟ್ ಮಾಡಿಕೊಂಡು ಪಿಕ್ ಮಾಡ್ಕೊಂಡು ಬಂದ್ವಿ. ಹಾಯ್ ಪ್ಯಾಕ್ಸ್. ಸೊ ಫೈನಲಿ ಪ್ರಕೃತಿನೂ ಬಂದಿದ್ದಾಳೆ ಆ್ಯಂಡ್ ಬೇರೆ ಫ್ರೆಂಡ್ಸ್ ಎಲ್ಲ ಕೆಲವರು ಆಲ್ರೆಡಿ ಹೋಗಿ ಟೇಬಲಲ್ಲಿ ಸೆಟಲ್ ಆಗಿದ್ದಾರೆ. ಅರ್ಜುನ್ ಮತ್ತು ಮಯಾಂಕ್ ಮಾತ್ರ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿ ವಿ ಆರ್ ವೇಟಿಂಗ್. ಸೊ ನೋಡಿ ಎಲ್ಲ ಸೆಟಲ್ ಆಗಿಬಿಟ್ಟಿದ್ದಾರೆ. ಒಳ್ಳೆ ಸ್ಪಾಟು ಗೈಸ್. ಸೊ ಸಕ್ಕತ್ತಾಗಿದೆ. ಅಲ್ಲಿ ಮ್ಯಾಚು ನಡೀತಾ ಇದೆ, ಬಟ್ RCB ಮ್ಯಾಚ್ ಇಲ್ಲ, ಸೊ ವೇಸ್ಟ್. ಇವಾಗ ಹೋಗಿ ಕೂತ್ಕೊಂಡು ಲೆಟ್ ಸ್ಟಾರ್ಟ್ ಗೈಸ್. ಇವಾಗ ಫೈನಲಿ ನನ್ನ ಬರ್ಡೇ ಸೆಲೆಬ್ರೇಷನ್ ನಡೀತಿದೆ. ನೈಫ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಕೇಕ್ ತೊಗೊಂಬಂದಿದ್ದಾರೆ. ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಲ್ಲರೂ ಅವ್ನು ನೋಡಿ ಹೋಯ್ತು, ಅವನದೇ ಇದರಲ್ಲಿದ್ದಾನೆ. Happy birthday to you, happy birthday dear Karthik, happy birthday to you. ಮಚ್ಚ ಜನರಲಿ ಯಾರಿಗೋ ಒಬ್ರು ತಿನ್ಸ್ಬೇಕು, ಹೌದಾ? ಇವಾಗ ನನ್ನ ಫ್ರೆಂಡ್ಸಿಗೆ ಕೇಕ್ ತಿನ್ಸ್ಕೊಂಡು ವಿಲ್ ಕಂಟಿನ್ಯೂ.
Rohit is on diet. ಪಾಂಡಿಯಮ್ಮ. ಗೈಸ್ ಇವಾಗ ಜಸ್ಟ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಹೆಂಗಿತ್ತು ಪಾರ್ಟಿ? ಸಕ್ಕತ್ತಾಗಿತ್ತು. ಮಜಾ ಬಂತಾ? ಅಮೇಜಿಂಗ್. ವಿಶ್ರುತಾ Crazy fun. ಟ್ರ್ಯಾಕ್ಸ್ Fun. ಗೈಸ್ ಇನ್ನೊಂದು ಕಾರಲ್ಲಿ ಎಲ್ಲ ಬಿಟ್ಟರು. ನಾನು ರೆಕಾರ್ಡ್ ಮಾಡೋದು ಒಂದು ಸ್ವಲ್ಪ ಡಿಲೇ ಆಗೋಯ್ತು, ಅದಕ್ಕೆ ಅವೆಲ್ಲ ಹೊರಟೋದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಡೇ ಆಫ್ ಮೈ ವ್ಲಾಗ್. ಸೊ ನೆನ್ನೆ ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಎಲ್ಲರನ್ನೂ ಡ್ರಾಪ್ ಮಾಡಿ ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ. ಕರೆಕ್ಟಾಗೆ ಸ್ಟೋರೇಜ್ ಫುಲ್ಲಾಗಿ ವಿಡಿಯೋ ಅಲ್ಲಿಗೆ ಎಂಡ್ ಆಗೋಯ್ತು. ಆ್ಯಂಡ್ ಬಿಡು ಅಷ್ಟೇ, ಇನ್ನೇನು ರೆಕಾರ್ಡ್ ಮಾಡೋಕ್ಕೂ ಇಲ್ಲ ಅಲ್ಲ, ಬಿಕಾಸ್ ಹಂಗೆ ಮನೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ಪ್ರತಿ ಸತಿ ಏನಾಗುತ್ತೆ ಅಂದರೆ ಈ ಥರ ಏನಾದ್ರು ಆಚೆ ಹೋದಾಗ ಮ್ಯೂಸಿಕ್ ತುಂಬ ಲೌಡ್ ಇರುತ್ತೆ ಗೈಸ್, ಎಲ್ಲರೂ ಆಚೆ ಹೋದಾಗ. ಆ್ಯಂಡ್ ಪ್ರತಿ ಸತಿ ಲೌಡ್ ಇದ್ದಾಗ ಅಷ್ಟೊಂದು ರೆಕಾರ್ಡ್ ಮಾಡೋಕ್ಕಾಗಲ್ಲ. ನಾವಲ್ಲಿ ಆ್ಯಕ್ಚುಲಿ ನಾವೇನು ಫನ್ ಮಾಡ್ತೀವಿ ಆ್ಯಂಡ್ ನಾವೇನು ಅಲ್ಲಿ ಕಾನ್ವರ್ಸೇಷನ್ ಎಲ್ಲ ಮಾಡ್ತೀವಿ, ಸೊ ಅದೇನು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಬಟ್ ಅಂದ್ರೂ ಆದಷ್ಟು ಮ್ಯಾಕ್ಸಿಮಮ್ ಏನು ರೆಕಾರ್ಡ್ ಮಾಡ್ಬೋದು ರೆಕಾರ್ಡ್ ಮಾಡಿ ತೋರಿಸ್ದೆ. ಸೊ ನನ್ನ ಬರ್ಡೇ ದಿವಸ ಮಧ್ಯಾಹ್ನ ಏನು ಮಾಡಿಲ್ಲ, ಮಧ್ಯಾಹ್ನ ಬಂದ್ಬಿಟ್ಟು ಚೆನ್ನಾಗಿ ಮಲ್ಕೊಂಡೆ, ಬಿಕಾಸ್ ಹಿಂದಿನ ದಿವಸ ಫ್ರೆಂಡ್ಸ್ನ ಮೀಟ್ ಮಾಡಿದ್ದೆ. ಸೊ ನನ್ನ ಬರ್ಡೇ ದಿವಸ ನಾವು ಡಿನ್ನರ್ಗೆ ಏನೇನು ಹೋಗಿದ್ವಿ ಅದನ್ನು ಆದಷ್ಟು ರೆಕಾರ್ಡ್ ಮಾಡಿ ಒಂದು ಸ್ವಲ್ಪ ಇಟ್ಕೊಂಡು ತೋರಿಸೋಣ ಆಡಿಯನ್ಸ್ಗೆ ಅಂತ ಅಂದ್ಕೊಂಡು ರೆಕಾರ್ಡ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋನಲ್ಲಿ ನಾನು ಇನ್ನೊಂದು ಏನು ತೋರಿಸ್ಬೇಕು ಅಂದ್ಕೊಂಡೆ ಅಂದರೆ ಗಿಫ್ಟ್ ಗೈಸ್. ಸೊ ಈ ಶರ್ಟು ಅರ್ಜುನ್ ನನಗೆ ಗಿಫ್ಟ್ ಕೊಟ್ಟಿದ್ದು. ಹೋಪ್ಫುಲಿ ವಿಡಿಯೋಲ್ಲಿ ಕಾಣಿಸ್ತಾ ಇದೆ. ಇದೊಂಥರ ಆ್ಯಶ್ ಗ್ರೇ ಕಲರ್ ಶರ್ಟು ಆ್ಯಂಡ್ ಇದು ಆಲ್ಸೋ ಲೆನಿನ್ನು. ನಾನು ಈ ನಡುವೆ ನನಗೆ ಲೆನಿನ್ ಹಾಕೋಕ್ಕೆ ತುಂಬ ಇಷ್ಟ ಆಗ್ತದೆ. ಆ್ಯಂಡ್ ಈ ಕಲರ್ ನನ್ನ ಹತ್ರ ಒಂದೂ ಇಲ್ಲ ಅಂದ್ಬಿಟ್ಟು ಅರ್ಜುನ್ ನನಗೆ ಗಿಫ್ಟ್ ಮಾಡಿರೋದು. ಸೊ ಸಕ್ಕತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ನನಗೆ ಬಂದಿದ್ದು ಒಂದು ಗಿಫ್ಟು. ಆ್ಯಂಡ್ ಟೋಟಲ್ 3 ಗಿಫ್ಟ್ ಬಂದಿದೆ. ಸೊ ಇದೊಂದು ಗೈಸ್, ನಮ್ಮ ಗ್ರೂಪಲ್ಲಿ ಯಾರಿಗೂ ಗಿಫ್ಟ್ ಕೊಡೋ ಅಭ್ಯಾಸನೇ ಇಲ್ಲ. ಸೊ ಯಾರ ಬರ್ಡೇಗೂ ನಾವೇನು ಅಷ್ಟು ಗಿಫ್ಟ್ ಕೊಡೋಲ್ಲ. ಆ್ಯಂಡ್ ಇದೆರಡು ಗೈಸ್ ಮೋಸ್ಟ್ ಸ್ಪೆಷಲ್ ಗಿಫ್ಟು, ಬಿಕಾಸ್ ಒಂದು ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ನೀಟ್ ಓಪನ್ ಮಾಡೆಲ್ಲ ತೋರಿಸಲ್ಲ, ಯಾರು ಕೊಟ್ಟರು ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ ಹೇಳಬೇಡ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಒಳಗಡೆ ಏನಿದೆ ಅಂತಲೂ ಅಷ್ಟು ತೋರಿಸಲ್ಲ. ಬಟ್ ಇದೊಂದು ಪರ್ಫ್ಯೂಮು ಡಾಲ್ಚೆ ಆ್ಯಂಡ್ ಗಬಾನದು. ಡಾಲ್ಚೆ ಆ್ಯಂಡ್ ಗಬಾನ ನಿಮಗೆ ಬ್ರ್ಯಾಂಡ್ ಗೊತ್ತಿದೆ, ತುಂಬ ಎಕ್ಸ್ಪೆನ್ಸಿವ್ ಬ್ರ್ಯಾಂಡು. ಆ್ಯಂಡ್ ಸೊ ಇದೊಂದು ಲಕ್ಸುರಿ ಪರ್ಫ್ಯೂಮ್ ನನಗೆ ಗಿಫ್ಟ್ ಬಂತು. ಸೊ ಇದೊಂದು ಡಾಲ್ಚೆ ಆ್ಯಂಡ್ ಗಬಾನ ಪರ್ಫ್ಯೂಮ್. ಆ್ಯಂಡ್ ಎಲ್ಲದಕ್ಕಿಂತ ಮೋಸ್ಟ್ ವೆಯ್ಟೆಡ್ ಗೈಸ್, ನಾನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು ಟಿಸಾಟ್ ವಾಚ್. ಸೊ ಟಿಸಾಟ್ ವಾಚು ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವು. ಆ್ಯಂಡ್ ಸೊ ವಾಚಸಲ್ಲಿ ಯೂಶ್ವಲಿ ಈ ಸ್ವಿಸ್ ವಾಚಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಬಿಕಾಸ್ ಅವ್ರ ಟೈಮ್ ಪ್ರೆಸಿಷನು ತುಂಬ ಅಂದರೆ ತುಂಬ ಅಕ್ಯುರೇಟಾಗಿರುತ್ತೆ. ಸೊ ಇಡೀ ವರ್ಲ್ಡಲ್ಲಿ ನಿಮಗೆ ಒಳ್ಳೆ ವಾಚ್ ಬೇಕಂದರೆ, ಐ ಮೀನ್ ಒಳ್ಳೆ ಗುಡ್ ಕ್ವಾಲಿಟಿ ವಾಚ್ ಬೇಕಂದರೆ ಸ್ವಿಸ್ ವಾಚಸ್ ಯಾವಾಗಲೂ ಎನಿ ಡೇ. ಆ್ಯಂಡ್ ಟಿಸಾಟ್ ಮೇಲೆ ನನಗೆ ಯಾವಾಗಲೂ ಕಂಡಿತ್ತು ಟಿಸಾಟ್ ತೊಗೋಬೇಕು ಅಂತ. ಯಾಕಂದರೆ ನನ್ನ ಫ್ರೆಂಡ್ ರೋಹಿತ್ತು ಟಿಸಾಟ್ ಹಾಕ್ತಿದ್ದ, ಸೊ ಅವನ ಕೈಯಲ್ಲಿ ನೋಡಿದ್ದೆ. ಅದಾದಮೇಲಿಂದ ನನಗೂ ಇತ್ತು ತಲೆಯಲ್ಲಿ, ಓಕೆ ಇದು ನನ್ನ ಹತ್ರ ಇವಾಗಿರೋ ವಾಚ್ಗಳು ಮೈಕಲ್ ಕಾರ್ಸ್ ನನ್ನ ಹತ್ರ 2 ಇದೆ, 2 ಗೋಲ್ಡ್ ವಾಚು. ಅದಾದಮೇಲೆ ಒಂದು ಅರ್ಮಾನಿ ಎಕ್ಸ್ಚೇಂಜ್ದು ಸಿಲ್ವರ್ ವಾಚು, ಸೊ ಅದು ನನಗೆ ಗಿಫ್ಟ್ ಬಂದಿತ್ತು ಆಲ್ರೆಡಿ. ಆ್ಯಂಡ್ ಇನ್ನೊಂದು ಟಿಸಾಟ್ ತೊಗೊಳ್ಳೋಣ, ಯಾವಾಗಾದರೂ ಒಂದು ಸತಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಫೈನಲಿ ಐ ಹ್ಯಾವ್ ಮೈ ಟಿಸಾಟ್ ವಾಚ್. ಸೊ ಸಕ್ಕತ್ತಾಗಿದೆ ಒಳಗಡೆ. ಯಾವಾಗಾದ್ರೂ ಮುಂದಿನ ವೀಡಿಯೋಲಿ ತೋರಿಸ್ತೀನಿ, ಬಟ್ ನನಗೆ ಅವ್ರು ಹೇಳಿರೋ ಪ್ರಕಾರ ವಾಚ್ ತೋರಿಸ್ಬೇಡ ಅಂತ ಅಂದರು. ಈ ಥರ ಇರುತ್ತೆ ಗೈಸ್, ಬಾಕ್ಸ್ ಓಪನ್ ಮಾಡಿದ್ರೆ ಅಲ್ಲಿ ಟಿಸಾಟ್ ಅಂತ ಇರುತ್ತೆ. ಆ್ಯಂಡ್ ಅಯ್ಯೋ ಕ್ಲೋಸ್ ಆಗ್ತಾಯಿದೆ. ಆ್ಯಂಡ್ ಒಳಗಡೆ ಇಟ್ ಈಸ್ ಅ ಸಿಲ್ವರ್ ವಾಚ್ ಅಗೇನ್. ಸೊ ಹಿಂಗಿರುತ್ತೆ, ಸಕ್ಕತ್ತಾಗಿದೆ. ಸೊ ಫೈನಲಿ ಟಿಸಾಟ್ ಬಂದಿದೆ. ಇದು 3 ಗೈಸ್ ನನಗೆ ಬಂದಿರೋ ಬರ್ಡೇ ಗಿಫ್ಟ್ಸು. ಆ್ಯಂಡ್ ಈ ಗಿಫ್ಟ್ಸ್ ಎಲ್ಲದಕ್ಕಿಂತ ಇನ್ನೊಂದು ನನಗೆ ಈ ವರ್ಷ ಬರ್ಡೇಲಿ ನನಗೆ ಇನ್ನೂ ಜಾಸ್ತಿ ಖುಷಿ ಕೊಟ್ಟಿದ್ದ ವಿಚಾರ ಏನಂದರೆ, ಒಂದು 25 ಇಯರ್ಸ್ ಕಂಪ್ಲೀಟ್ ಆಗಿದೆ ಇವಾಗ ನನಗೆ. ಸೊ ಫೈನಲಿ 25th ಇಯರ್ ಬರ್ಡೇ. ಆ್ಯಂಡ್ 25 ಇಯರ್ಸ್ ಕಂಪ್ಲೀಟ್ ಆಗ್ತಾ ಹಂಗೆ ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ನೆಕ್ಸ್ಟ್ ಏನೋ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಕಾಸ್ ಮುಂದೆ ಇವಾಗ ಮದುವೆ ಅಂತ ಬರ್ಬೋದು. ಆ್ಯಂಡ್ ಇನ್ನೊಂದು ಫ್ಯಾಮಿಲಿ ಜವಾಬ್ದಾರಿ ಎಲ್ಲ ಸ್ವಲ್ಪ ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಜಾಸ್ತಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅದೆಲ್ಲ ತಲೆಯಲ್ಲಿದೆ. ಸೊ ಒಂದು ಕಡೆ ಆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಒಂದು ಅನಿಸುತ್ತೆ, 25 ಇಯರ್ಸ್ ಅಂತ ಯೋಚನೆ ಮಾಡಿರೋ ತಲೆಯಲ್ಲಿ. ಆ್ಯಂಡ್ ಅದನ್ನು ಬಿಟ್ಟರೆ ಈ ಸತಿ ಬರ್ಡೇ ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿತ್ತು. ಯಾಕಂದರೆ ಎಲ್ಲ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಿದ್ದು ಗೈಸ್. ಫುಲ್ ಟೈಮ್ ಈ ಸತಿ ಫ್ಯಾಮಿಲಿ ಜೊತೆ ಏನು ಅಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ. ಬೆಳಗ್ಗೆ ಆಲ್ಮೋಸ್ಟ್ ಮನೆಗೆ ಬಂದು ಈವ್ನಿಂಗ್ ತನಕನೂ ಮನೆಯಲ್ಲೇ ಇದ್ದೆ. ಬಟ್
ನಮ್ಮ ಮನೆಗಳಲ್ಲಿ ಅಷ್ಟು ಸೆಲೆಬ್ರೇಷನ್ನು ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಅದೇ ಕೇಕ್ ಕಟ್ ಮಾಡ್ತೀವಿ, ಕೇಕ್ ಕಟ್ ಮಾಡಿ ಡಿನ್ನರ್ ಎಲ್ಲ ಜೊತೆಗೆ ಮನೇಲಿ ಏನಾದ್ರು ಅಡುಗೆ ಮಾಡ್ತೇವೆ, ತಿಂತೀವಿ, ಹಂಗೇನಾದ್ರು ಆಗುತ್ತೆ. ಈ ಸತಿ ನನ್ನ ಬರ್ಡೇಗೆ ನಮ್ಮಮ್ಮ ಪನ್ನೀರ್ ಬಟರ್ ಮಸಾಲ ಮಾಡಿದರು. ಸೊ ಪನ್ನೀರ್ ಬಟರ್ ಮಸಾಲ ಎಲ್ಲ ನೀಟಾಗಿ ಲಂಚ್ಗೆಲ್ಲ ತಿಂದೆ. ಅದಾದಮೇಲೆ ಹೇಳಿದ್ದೆ ಮುಂಚೆನೇ ಮನೆಗೆ ಆಚೆ ಹೋಗ್ತೀನಿ ಅಂತ. ಸೊ ಎಲ್ಲ ಫ್ರೆಂಡ್ಸ್ ಜೊತೆ ಆಚೆ ಹೋದಾಗ ನನಗೊಂಥರ ಇಷ್ಟ ಆಗುತ್ತೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನಿಸುತ್ತೆ. ಆ್ಯಂಡ್ ನನಗೊಬ್ಬನೇ ಸೆಲೆಬ್ರೇಟ್ ಮಾಡೋ ಬದಲು ಅಥವಾ ಯಾರೋ ಒಂದು ಸ್ವಲ್ಪ ಜನ ಸೆಲೆಬ್ರೇಟ್ ಮಾಡೋ ಬದಲು ಎಲ್ಲರನ್ನೂ ಆಚೆ ಹಿಂಗೆ ಕರ್ಕೊಂಡೋಗಿ ಎಲ್ಲರೂ ಆಚೆ ಹಿಂಗೆ ಹೋದರೆ ನನಗೆ ಒಂಥರ ಖುಷಿ ಆಗುತ್ತೆ. ಸೊ ಎಲ್ಲ ನನ್ನ ಕ್ಲೋಸ್ ಪೀಪಲು ನನ್ನ ಜೊತೆ ಇದ್ದರು ನನ್ನ ಬರ್ಡೇ ದಿವಸ. ಸೊ ಅದು ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೆಷಲ್ ಅನಿಸ್ತು ಈ ಸತಿ ಬರ್ಡೇ. ಸೊ ಅದೊಂದು. ಮತ್ತು ಕಮೆಂಟ್ಸಲ್ಲಿ ಯಾರು ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಮೆಸೇಜ್ ಮಾಡಿದ್ವಿ, ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಮಿಸ್ ಆಗಿದ್ದು ಏನೋ ಒಂದು 10-20 ಜನಕ್ಕೆ ಮಿಸ್ ಆಗಿರ್ಬೋದು, ಬಟ್ ಮ್ಯಾಕ್ಸಿಮಮ್ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಎಲ್ಲರಿಗೂ. ಸೊ ಅದೊಂದು ಪ್ರಯಾರಿಟಿಯಾಗಿ ಇಟ್ಕೊತೀನಿ. ನಾನು ಪ್ರತಿ ಸತಿ ಬರ್ಡೇ ಅಂತ ಬಂದಿದ ತಕ್ಷಣ ಎಲ್ಲರಿಗೂ ನಾನು ರಿಪ್ಲೈ ಮಾಡಲೇಬೇಕಂತ. ಸೊ ಇನ್ ಕೇಸ್ ಯಾರಿಗಾದ್ರೂ ಮಿಸ್ ಆಗಿದೆ ದಯವಿಟ್ಟು ಕ್ಷಮಿಸಿ. ನನಗೆ ಐದರ್ ಕಾಣಿಸಿವಲ್ಲ ಅಥವಾ ಕೆಲವು ಸತಿ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಲೇಟಾಗಿ ಲೋಡ್ ಆಗಿ ರಿಕ್ವೆಸ್ಟ್ ಎಲ್ಲ ಕೂತ್ಕೊಂಡಿರುತ್ತೆ. ಸೊ ಅದು ರೀಸನ್. ಇನ್ನೊಂದು ನಂಗೆ ಗೊತ್ತಾಗಿರಲ್ಲ ಕೆಲವು ಸತಿ. ಸೊ ಇಷ್ಟೇ. ಸೊ ಖುಷಿ ಆಯಿತು ನಾನು ಇಡೀ ಡೇ ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ನನ್ನ ಗಿಫ್ಟ್ಸ್ ನನಗೆ ಎಲ್ಲನೂ ತುಂಬ ಇಷ್ಟ ಆಯಿತು. ಸೊ ಇದನ್ನು ಹೇಳ್ತಾ ಈ ಬರ್ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಷ್ಟೇ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ವ್ಲಾಗು ಬರುತ್ತೆ ನಾಡಿದ್ದು. ಸಿ ಯು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.